ಭಾರತದ ಪ್ರಮುಖ ಜ್ಯೋತಿಷ್ಯಾಲಯ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಶ್ರೀಧರ್ ಭಟ್. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಸಾಲ ಬಾಧೆ, ವ್ಯಾಪಾರದಲ್ಲಿ ಕಷ್ಟ ನಷ್ಟ, ಜಾಗದ ತಕರಾರು, ಪ್ರೇತ ಬಾಧೆ, ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಫೋನಿನ ಮೂಲಕ ಗ್ಯಾರಂಟಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಶ್ರೀಧರ್ ಭಟ್. 9900497887 9900494787. ನನ್ನ ಹೆಸರು ದರ್ಶನ. ನಾನಿರೋದು ಆಸ್ಟ್ರೇಲಿಯಾದಲ್ಲಿ. ಈ ಘಟನೆ ಹಲವು ವರ್ಷಗಳ ಹಿಂದೆ ನಡೆದಿದ್ದು. ಆಗ ನಾನು ನಮ್ಮ ಊರಲ್ಲಿಯೇ ಇದ್ದೆ. ಮೊದಲು ನನಗೆ ಇದನ್ನ ಬರೆಯೋದಕ್ಕೆ ಸ್ವಲ್ಪ ಮುಜುಗರ ಅನಿಸಿದ್ರೂ ಬೇರೆ ಕಥೆಗಳನ್ನ ಓದಿ ಆತ್ಮವಿಶ್ವಾಸ ಮೂಡಿತು. ಇದು ಎಲ್ಲರ ಬದುಕಿನಲ್ಲೂ ನಡೆಯಬಹುದಾದ ಘಟನೆ ಅನ್ನಿಸ್ತು. ಇಷ್ಟೆಲ್ಲ ಹೇಳೋ ಕಾರಣ, ಈ ಘಟನೆ ನಡೆದಿದ್ದು ಬೇರೆ ಯಾರ ಜೊತೆನೂ ಅಲ್ಲ, ನನ್ನ ಸ್ವಂತ ಅಮ್ಮ ದಿವ್ಯ ಜೊತೆ. ನಾನು ಮತ್ತು ಅಮ್ಮ ಮೊದಲಿನಿಂದಲೂ ತುಂಬಾ ಕ್ಲೋಸ್ ಆಗಿದ್ವೆ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಅಪ್ಪನ ದುಡಿಮೆಯಿಂದ ಜೀವನ ನಡೀತಾ ಇತ್ತು. ಆದರೆ ದೇವರು ಬಹಳ ಬೇಗ ಅಪ್ಪನನ್ನ ಕರೆಸಿಕೊಂಡ. ಆಗಿನ್ನು ನನಗೆ 13 ವರ್ಷ, ಅಮ್ಮನಿಗೆ 33. ಅಷ್ಟು ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳ್ಕೊಂಡು ಮಂಕಾಗಿದ್ಲು. ಊರವರು ನೆಂಟರು ಎಲ್ಲರೂ ಒತ್ತಾಯ ಮಾಡಿ ಮಡಿದು 4 ವರ್ಷಗಳ ನಂತರ 2ನೇ ಮದುವೆಯಾಗಲು ಒಪ್ಪಿಸಿದ್ರು. ಹೊಸ ಅಪ್ಪ ಆಗರ್ಭ ಶ್ರೀಮಂತ, ಆದರೆ ಅಮೆರಿಕಾದಲ್ಲಿಯೇ ಹೆಚ್ಚಿನ ಸಮಯ ಇರ್ತಾ ಇದ್ದಿದ್ದರಿಂದ ಅಮ್ಮನಿಗೆ ಟೈಮ್ ಕೊಡ್ತಾ ಇರಲಿಲ್ಲ. ಹೀಗಾಗಿ ಅಮ್ಮ ನನ್ನೊಡನೆ ಹೆಚ್ಚು ಬೆರಿತಾ ಇದ್ಲು. ಮತ್ತೊಮ್ಮೆ ಹೇಳ್ತೇನೆ, ನಾವು ಎಷ್ಟೇ ಕ್ಲೋಸ್ ಇದ್ರೂ ನಮ್ಮ ನಡುವೆ ಆ ವಿಷಯ ಬಂದೇ ಇರಲಿಲ್ಲ. ಆದರೆ ಆ ಒಂದು ರಾತ್ರಿ ಎಲ್ಲವನ್ನ ಬದಲಾಯಿಸಿತ್ತು. ಅಪರೂಪಕ್ಕೆ ಬರ್ತಾ ಇದ್ದ ಅಪ್ಪ ಹೇಗೋ ಅಮ್ಮನನ್ನ ಗರ್ಭಿಣಿ ಮಾಡಿದ್ದ. ಮನೆಯಲ್ಲಿ ಸಂಭ್ರಮದ ವಾತಾವರಣ. 9 ತಿಂಗಳಲ್ಲಿ ನನಗೊಬ್ಬಳು ತಂಗಿಯೂ ಸಿಕ್ಕಳು. ಅಪ್ಪ ತನ್ನ ಮಗಳಿಗೆ ಕೈಲಾದಷ್ಟು ಅನುಕೂಲಗಳನ್ನ ಮಾಡಿದ್ದ. ಅಮ್ಮ ಮತ್ತು ಮಗುವಿನ ಆರೈಕೆಗೆ ಕೆಲಸದಾಕೆಯನ್ನ ನೇಮಿಸಿದ್ದ. ಅವಳು ಮಗುವಿನ ಮತ್ತು ತಾಯಿಯ ಸ್ನಾನ, ಊಟ ಎಲ್ಲವನ್ನ ನೋಡಿಕೊಳ್ತಾ ಇದ್ಲು. ಆದರೆ ಅವಳು ಇರ್ತಾ ಇದ್ದಿದ್ದು ಹಗಲು ಮಾತ್ರ. ರಾತ್ರಿ ಅಮ್ಮನೊಂದಿಗೆ ನಾನು ಇರ್ತಾ ಇದ್ದೆ. ಅಮ್ಮ ಕೇಳಿದ ಸಹಾಯ ಮಾಡುತ್ತಾ ಅವಳೊಂದಿಗೆ ಕಾಲ ಕಳೀತಾ ಇದ್ದೆ. ಆ ರಾತ್ರಿ ಎಂದಿಗಿಂತ ಸ್ವಲ್ಪ ವಿಭಿನ್ನವಾಗಿತ್ತು. ಮಗುವಿಗೆ ವಿಪರೀತ ಜ್ವರ ಇದ್ದಿದ್ದರಿಂದ ಅಮ್ಮ ಸ್ವಲ್ಪ ಒತ್ತಡದಲ್ಲಿದ್ಲು. ಎಂದಿನಂತೆ 10 ಗಂಟೆಗೆ ಹಾಸಿಗೆ ಇಡಿದ್ರು. ನಿದ್ದೆ ಹತ್ತಲಿಲ್ಲ. ಮಗುವಿನ ಅಳು ಮಧ್ಯೆ ಏಳ್ತಾ ಇದ್ದ ಅಮ್ಮನ ನಿದ್ರೆಗೆ ಭಂಗ ತಂದ್ರು. ಹೇಗೋ ಕಷ್ಟಪಟ್ಟು ನಿದ್ರೆ ತಂದುಕೊಳ್ಳುವ ಅಷ್ಟರಲ್ಲಿ ಮಂಚದ ಅಲುಗಾಟ ಅನುಭವಕ್ಕೆ ಬಂತು. ಮೆತ್ತನೆ ಕೊಸರಾಟವು ಕಿವಿಗೆ ಬಿತ್ತು. ಅದು ಅಮ್ಮನ ಧ್ವನಿ ಅಂತ ಗೊತ್ತಾದಾಗ ಎದ್ದು ಲೈಟ್ ಆನ್ ಮಾಡಿದೆ. ನಿಜವಾಗಿಯೂ ಗಾಬರಿಯಾಗುವ ದೃಶ್ಯ. ಅಮ್ಮ ಹಾಸಿಗೆ ಹಿಡಿದು ಕೊಸರಾಡ್ತಾ ಇದ್ಲು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಒಂಥರ ಸಿನಿಮಾದಲ್ಲಿ ಬರೋ ಹೆರಿಗೆಯ ಸೀನ್ ಅಂತಿತ್ತು ಆ ದೃಶ್ಯ. ಗಾಬರಿಯಿಂದ ಅಮ್ಮ, ಏನಾಯ್ತು, ಡಾಕ್ಟರ್ನ ಕರ್ಕೊಂಡು ಬರಲಾ ಅಂದೆ. ಅವಳು ಏದುಸಿರು ಬಿಡ್ತಾ, ಬೇಡ ಕಣೋ, ಮಗು ಎದ್ದಿದೀಯಾ ಅಂತ ನೋಡು ಸಾಕು ಅಂದಳು. ಅವಳು ಹೇಳಿದಂತೆ ನೋಡಿ, ಇಲ್ಲಮ್ಮ, ಅವಳಿಗೆ ಜೋರು ನಿದ್ರೆ ಅಂದೆ. ಅಯ್ಯೋ, ಇವಳು ಇವತ್ತು ಹೀಗೆ ಯಾಕೆ ಮಾಡ್ತಿದ್ದಾಳೆ ಅಂತ ಅನ್ಕೊಂಡು ಗೊಣಗಿದ್ಲು. ಏನಾಯ್ತಮ್ಮ, ನನಗೆ ಹೇಳು ಅಂತ ಮತ್ತೊಮ್ಮೆ ಕೇಳಿದೆ. ಉಸಿರು ಬೇಗ ಹಿಡಿದು, ನೋವು ಕಣು ಅಂದಳು. ನಾನು ಗಾಬರಿಯಿಂದ, ಹೌದಾ, ನಾನು ಮುಲಾಮು ಹಚ್ಚಲಾ, ಮಾತ್ರೆ ಕೊಡಲಾ ಅಂತ ಪ್ರಶ್ನೆ ಮಾಡಿದೆ. ಒಂದು ಕ್ಷಣ ಮೌನವಾಗಿದ್ದ ಅವಳು ನಂತರ, ಇದು ಆ ರೀತಿ ನೋವಲ್ಲ, ಬೇರೆ ನೋವು ಅಂದಳು. ನನಗೆ ಗೊಂದಲ ಜಾಸ್ತಿ ಆಯಿತು. ಹೇಳಮ್ಮ, ಏನ್ ಮಾಡಬೇಕು ಅಂತ ಹಠ ಹಿಡಿದೆ. ಅವಳಿಗೆ ಏನನ್ನಿಸ್ತೋ ಸ್ವಲ್ಪ ಯೋಚಿಸಿ, ನೀನು ನನ್ನ ಮಗನೇ ಅಲ್ವಾ ಕಂದ, ಹತ್ರ ಬಂದು ಸ್ವಲ್ಪ ಭಾರ ಇಳಿಸು ಅಂದಳು. ನನಗೆ ಅವಳ ಮಾತು ಅರ್ಥನೇ ಆಗಲಿಲ್ಲ. ಸ್ವಲ್ಪ ಹೊತ್ತು ಅವಳನ್ನೇ ನೋಡ್ತಾ ಇದ್ದೆ. ಹತ್ತಿರ ಬಾ ಮಗ ಅಂದಳು. ಏನೂ ಅರಿಯದೆ ನಿಧಾನವಾಗಿ ಅವಳ ಮುಂದೆ ಹೋಗಿ ಕುಳಿದೆ. ಕಷ್ಟಪಟ್ಟು ಮೇಲಿದ್ದು ಮಂಚಕ್ಕೆ ಹೊರಗಿ ಕೂತಳು. ಆಗಲೇ ನನಗೆ ಕಾಣಿಸಿದ್ದು ಅವಳ ಜಿನುಗಿ ಹೊರ ಬಂದಿದ್ದ. ಒಂದು ಕ್ಷಣ ಗಾಬರಿಯಾಯಿತು. ಏನ್ ಮಾಡಬೇಕು ತಿಳಿದೆ ಸುಮ್ಮನೆ ಕೂತಿದ್ದೆ. ನನ್ನ ಮುಖ ಸವರ್ತಾ, ಬಾ ಕಂದ, ಈ ಅಮ್ಮನ ಹಾಲನ್ನ ಸ್ವಲ್ಪ ಕೊಡಿ ಅಂದ್ಲು. ನಾನು ನಡೆಗೆ ಹೋದೆ. ಗಂಟಲು ಒಣಗಿತ್ತು. ಅಮ್ಮ ನನ್ನ ಮುಂದೆ ತೆರೆದಿಟ್ಟಾಗ ನೋಡಲಾಗದೆ ಕಣ್ಣು ಮುಚ್ಚಿದೆ. ಅಮ್ಮ ನೋವಿನಲ್ಲಿಯೇ ನನ್ನ ಕಣ್ಣು ಬಿಟ್ಟು ನೋಡುವಂತೆ ಮಾಡಿದ್ಲು. ಅವಳು ನನಗೆ ಅರ್ಪಿಸಿ ಕಣ್ಣು ಮುಚ್ಚಿ ಕೂತಿದ್ಲು. ಅವಳ ಕಣ್ಣಲ್ಲಿ ಹರಿದು ಬರುತ್ತಿದ್ದ ನೀರನ್ನು ನೋಡಲಾಗಲಿಲ್ಲ. ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡೆ. ಎಷ್ಟಾದರೂ ಅವಳು ನನ್ನಮ್ಮ, ಅವಳು ನನಗೂ ಪಾಲಿದೆ ಅಂತ ಸಮಾಧಾನ ಮಾಡಿಕೊಂಡೆ. ನನ್ನ ಸ್ಪರ್ಶವನ್ನ ತಾಳಲಾರದೆ ಅಮ್ಮ ಅಂತ ಕಿರ್ಚಿದ್ಲು. ಇವೆಲ್ಲ ಮೂರ್ಖತನ ಎನಿಸಿ ನೇರವಾಗಿ ಸರಿಸಿದೆ. ಆಗ ನನ್ನ ಮುಂದೆ ತೆರೆದುಕೊಂಡಿದ್ದು ಒಂದು ಕಾಲದಲ್ಲಿ ನಾನು ಪೀಡಿಸಿ ಪಡೆಯುತ್ತಿದ್ದ ಹಣ್ಣುಗಳು ಈಗ ತಾವಾಗಿಯೇ ನನಗೆ ಸಿಕ್ಕಿದ್ದವು. ಆದರೆ ನಾನೊಬ್ಬ ಬೆಳೆದು ನಿಂತ ಗಂಡಸು ಎನ್ನುವುದೇ ಸಮಸ್ಯೆ. ಅಮ್ಮನ ಬಣ್ಣ ಎಣ್ಣೆಗೆಂಪು, ಅಂತೆಯೇ ಅವು ಕೋವಿಯ ಗುಂಡಿನಂತೆ ಮೊನಚಾಗಿದ್ದವು.
ಕಬ್ಬಿಣದ ಕಡಲೆಯಂತೆ ಅನ್ನಿಸಿತು. ಹಿಡಿತ ತಪ್ಪಿದವು. ನನಗೆ ಅರಿವಿಲ್ಲದೆ ಮೆದುವಾಗಿ ಒತ್ತುತ್ತಿದ್ದೆ. ಅಳುತ್ತಲೇ ಇದ್ದ ಅಮ್ಮ, ಬೇಡ ಕಣೋ ಪ್ಲೀಸ್, ಹಾಗೆ ಮಾಡಬೇಡ ಅಂತ ಬೇಡ್ತಾ ಇದ್ಲು. ನನಗೆ ಅದರ ಅರಿವಿಲ್ಲದಿರೋದು ಗೊತ್ತಾದಾಗ ವಾಸನೆ ಬಾಯಿ ಕಲಿಸಿತು. ಏನೋ ಒಂದು ರೀತಿಯ ಭಯದಲ್ಲಿಯೇ ಒಮ್ಮೆ ಬಾಲ್ಯದ ನೆನಪು ಮರುಕಳಿಸಿತು. ವರ್ಷಕ್ಕೂ ಅಮ್ಮನಿಗೆ ನೋವಾಯಿತು ಅಂತ ಕೊಸರಾಡಿದಳು. ಅವಳ ಬೆವರು ಕೂಡ ಹರಿದು ನನ್ನ ಹೊಟ್ಟೆ ಸೇರಿತು. ಕೆಲ ಹೊತ್ತು ಅಮ್ಮನ ಮುಖದಲ್ಲಿ ನಿರಾಳತೆ ಅಂತ ಉಸಿರು ಬಿಟ್ಲು. ಒಬ್ಬರೊಬ್ಬರು ಕಮ್ಮಿಯಾಗಿ ರಕ್ತ ಹರಿದಿದ್ದಕ್ಕೆನೂ ಹಾಲಿನ ಸಿಹಿ ಮತ್ತು ಪ್ರಮಾಣ ಎರಡೂ ಹೆಚ್ಚಾಯಿತು. ಎಲ್ಲವನ್ನೂ ಅನುಭವಿಸ್ತಾ ಇರುವಾಗ ಸಾಕು ಕಣೋ ಅಂತ ತಲೆ ಸವರಿದಳು. ಅಮ್ಮ ನಾನವಳನ್ನ ಬಿಡದೆ ಅವಳ ಮುಖದಲ್ಲಿ ಚಿಕ್ಕ ನಗುವಿತ್ತು. ನಗುನಗ್ತಾನೆ ಅದರಲ್ಲಿ ಈಗ ನೋವಿಲ್ಲ ಅಂತ ನನಗಾಗ ಎರಡು ನಡುವಿನ ವ್ಯತ್ಯಾಸ ತಿಳಿಯುವಂತಿತ್ತು. ಬೆಣ್ಣಿಯಂತಾಗಿತ್ತು. ರುಚಿ ಹತ್ತಿದ ಹೆಚ್ಚು ಹೊತ್ತು ಸುಮ್ಮನಿರಲಿಲ್ಲ. ಅಮ್ಮನಿಂದ ಮತ್ತದೇ ನಿಧಾನ ಎಂಬ ಕೊಸರಾಟ ಅವಳಿಗೆ ನೋವಾಗದಂತೆ ಮೆದುವಾಗಿ ಹೀರತೊಡಗಿದೆ. ಅವಳಿಗೂ ಹಿತವೆನಿಸಿ ನನ್ನ ತಲೆ ಸವರುತ್ತಾ ರಿಲ್ಯಾಕ್ಸ್ ಮಾಡುತ್ತಿದ್ದಳು. ಎಲ್ಲದರ ಮಧ್ಯೆ ಅವಳ ಕಣ್ಣಿಗೆ ಬಿತ್ತು ನನಗಾಗ ವಿಚಿತ್ರ ಆಸೆಯೊಂದು ಚಿಗುರಡೆದು ಒಂದು ಕ್ಷಣ ಸ್ತಬ್ಧವಾಗಿ ಹಿಡಿದಳು. ನಂತರ ಏನನ್ನಿಸಿತೋ ಏನು ಅವಳು ನನಗೆ ಅರ್ಪಿಸಿ ಕಣ್ಣು ಮುಚ್ಚಿದಳು. ಅವಳು ನೋವಿನಿಂದ ಮುಕ್ತಗೊಂಡು ಸರಳ ಉಸಿರಾಟ ನಡೆಸುತ್ತಿದ್ದಳು. ಅತಿಯಾದಷ್ಟು ಹರಿವು ಹೆಚ್ಚುತ್ತಲೇ ಹೋಯಿತು. ನನಗೆ ಬಿಡುವ ಮನಸ್ಸಿರಲಿಲ್ಲ. ಆದರೆ ಅವಳಿಗೆ ಏನನ್ನಿಸಿತು, ಸಾಕು ಕಂದ ತಂಗಿಗೆ ಸ್ವಲ್ಪ ಉಳಿಸು ಅಂತ ನನ್ನನ್ನು ದೂರ ತಳ್ಳಿ ನೆಪ ಮಾತ್ರಕ್ಕೆ ಅರ್ಧ ಜಿಪ್ ಮೇಲೆ ಎಳಿದ್ಲು. ನನಗೆ ಇಷ್ಟ ಇಲ್ದಿದ್ರೂ ಅವಳನ್ನ ಬಿಡೋದು ಅನಿವಾರ್ಯ ಆಗಿತ್ತು. ನಾವು ತಾಯಿ ಮಗ ಎಂಬ ನೆನಪು ಸದ್ಯಕ್ಕೆ ಮರೆತಂತಾಗಿತ್ತು. ಆ ಕ್ಷಣಕ್ಕೆ ಅವಳೊಬ್ಬ ಹೆಣ್ಣಾಗಿ ಮಾತ್ರವೇ ಕಂಡಳು. ತಲೆ ಕೆಟ್ಟಂತಾಗಿತ್ತು. ಅವಳನ್ನು ಆ ಕ್ಷಣಕ್ಕೆ ಬಿಟ್ಟು ಬಿಡಲ ಅಥವಾ ಮಂಚ ಕರೆದು ಮುಂದುವರಿಲ ಎಂಬ ಗೊಂದಲ ಶುರುವಾಯಿತು. ಅವಳು ಇದೆಯ ಯಾವುದರ ಪರಿವಿಗೆ ಇಲ್ಲದೆ ತಿಂಬಿಗೆ ತಲೆಯೂರುದಳು. ಅವಳ ಮುಖದಲ್ಲಿನ ನಿರಾಳತೆಯನ್ನ ನೋಡಿ ಏನೋ ಸಮಾಧಾನ ಆಯಿತು. ಬೆವತು ನಾರುತ್ತಿದ್ದರಿಂದ ಸ್ನಾನ ಮಾಡಲು ಬಾತ್ರೂಂ ಕಡೆ ಹೊರಟೆ. ನನ್ನ ಮತ್ತು ಅವಳ ನಡುವಿನ ಆ ಘಟನೆ ನನ್ನಲ್ಲಿನ ಗಂಡಸನ್ನ ಎಬ್ಬಿಸಿತ್ತು. ನನ್ನ ಅಂಗದ ಪ್ರಹಾರ ಇಳಿಸಲು ಮನಸ್ಸು ಹಗುರಾಯಿತು. ಅವಳನ್ನ ಮೊದಲ ಬಾರಿ ಆ ರೀತಿ ನೋಡಿದ್ದಕ್ಕೆ ಮನಸ್ಸಿಗೆ ದುಃಖವೂ ಆಯಿತು. ಮನಸ್ಸಿಗೆ ನೆಮ್ಮದಿ ಸಿಗುವವರೆಗೂ ಸ್ನಾನ ಮಾಡಿ ಹೊರಬಂದೆ. ಅಮ್ಮ ಯಾವುದೋ ನಿರೀಕ್ಷೆಯಲ್ಲಿದ್ದಳು. ಏನ್ ಬೇಕಮ್ಮ ಅಂತ ಕೇಳಿದಾಗ ಸ್ವಲ್ಪ ಬಿಸಿ ನೀರು ಬೇಕಿತ್ತು ಅಂತ ಭಿನ್ನವಾಗಿ ಕೇಳಿದ್ಲು. ಯಾಕಮ್ಮ ಕುಡಿಯೋಕ ಅಂದಿದಕ್ಕೆ ಅಲ್ಲ ಕಣೋ ವಾಶ್ ಮಾಡೋಕೆ, ನೀನು ತಾಕಿದಿಯಲ್ಲ ಅಂತ ಸಮಸ್ಯೆ ಹೇಳಿಕೊಂಡಳು. ಅಯ್ಯೋ ಅಷ್ಟೇನಾ, ಇಷ್ಟೊಂದು ಬೆವತ ಹೋಗಿದೀಯಾ, ಯಾಕೆ ಸ್ನಾನ ಮಾಡಬಾರದು ಅಂದೆ. ಯಾರಿದ್ದಾರೋ ಮಾಡಿಸೋಕೆ, ಕಮಲ ಬರೋದು ಬೆಳಗ್ಗೆ ತಾನೆ ಅಂದಾಗ ನಾನಿಲ್ವೇನಮ್ಮ ಎಂಬ ಉತ್ತರ ಕೇಳಿ ಒಂದು ಕ್ಷಣ ಮೌನವಾದಳು. ಅರೆಗಳಿಗೆ ಯೋಚಿಸಿ ನನ್ನೊಡನೆ ಬಾತ್ರೂಂ ಕಡೆ ಹೆಜ್ಜೆ ಹಾಕಿದಳು. ಕಥೆ ಎಲ್ಲಿಗೆ ಮುಗಿಯುತ್ತೆ? ಕಥೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮಾಡುವುದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.